Children, today we are going to learn about nouns. Noun andre enu? Noun andre namapada. So what is the definition of a noun? The definition is, noun is a word that is used to name a place, person, thing, quality or action. ಏನು ಹಾಗಂದ್ರೆ ನಾಮಪದ ಎಂತಹ ಪದ ಅಂದ್ರೆ ಅದು ಒಂದು ವ್ಯಕ್ತಿಗೆ ಅಥವಾ ಒಂದು ಊರಿಗೆ, ಒಂದು ವಸ್ತುವಿಗೆ, ಒಂದು ಗುಣಕ್ಕೆ ಅಥವಾ ಒಂದು ಕಾರ್ಯಕ್ಕೆ ಹೆಸರು ನೀಡುವಂತಹ ಪದ. ಸೊ ವಿ ಕ್ಯಾನ್ ಕಾಲ್ ಇಟ್ ನೇಮ್ಸ್. ನೇಮ್ಸ್ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ನೇಮ್ಸ್, ವಿ ಕ್ಯಾನ್ ಸೇ ರಾಜು, ಗೀತಾ, ಜಾನ್, ರಾಣಿ. ಇದೆಲ್ಲ ಹೆಸರುಗಳು. ದೀಸ್ ಆರ್ ಆಲ್ ನೇಮ್ಸ್ ಆಫ್ ಪರ್ಸನ್ಸ್, ಅಂದ್ರೆ ವ್ಯಕ್ತಿಗಳ ಹೆಸರುಗಳು. ಸೊ ಇದೆಲ್ಲ ದೀಸ್ ಆರ್ ಆಲ್ ನೌನ್ಸ್. ನೆಕ್ಸ್ಟ್, ಎಕ್ಸಾಂಪಲ್ಸ್ ಆಫ್ ನೇಮ್ಸ್ ಆಫ್ ಪ್ಲೇಸಸ್ ಅಂದ್ರೆ ಊರಿನ ಹೆಸರುಗಳು ಅಥವಾ ದೇಶದ ಹೆಸರುಗಳು. ಸೊ ಬೆಂಗಳೂರು, ಮುಂಬೈ, ನ್ಯೂಯಾರ್ಕ್, ಇದೆಲ್ಲ ಊರಿನ ಹೆಸರುಗಳು. ಇದೆಲ್ಲ ಕೂಡ ನೌನ್ಸ್. ದೀಸ್ ಆರ್ ಆಲ್ ನೌನ್ಸ್. ನೆಕ್ಸ್ಟ್, ಈಗ ವಸ್ತುಗಳು. ವಸ್ತುಗಳ ಹೆಸರುಗಳು ಏನಿರ್ಬೋದು? ಟೇಬಲ್, ಚೇರ್, ಸ್ಟೋನ್, ಪೆನ್ ಮುಂತಾದವುಗಳು. ಸೊ ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ಥಿಂಗ್ಸ್. ಥಿಂಗ್ಸ್ ಅಂದ್ರೆ ವಸ್ತುಗಳು. ಕ್ವಾಲಿಟಿ. ಕ್ವಾಲಿಟಿ ಅಂದ್ರೆ ಏನಪ್ಪಾ? ಕ್ವಾಲಿಟಿ ಅಂದ್ರೆ ಗುಣಗಳು, ಗುಣಗಳ ಹೆಸರುಗಳು. ವಾಟ್ ಆರ್ ದ ನೇಮ್ಸ್ ಆಫ್ ದ ಕ್ವಾಲಿಟೀಸ್? ಈಗ ಬ್ಯೂಟಿ, ಸುಂದರತೆ ಅಲ್ವಾ, ಅದೊಂದು ಗುಣ. ಸಿಂಪ್ಲಿಸಿಟಿ, ಇದೊಂದು ಗುಣದ ಹೆಸರು. ಸ್ಟ್ರೆಂತ್, ಇದು ಒಂದು ಗುಣದ ಹೆಸರು. ಮುಂತಾದ ಹೆಸರುಗಳು. ಲಾಸ್ಟ್ ಅಲ್ಲಿ ಕೊನೆಗೆ ಆಕ್ಷನ್, ನೇಮ್ಸ್ ಆಫ್ ಆಕ್ಷನ್. ಏನದು? ಇವಾಗ ಸ್ಮೋಕಿಂಗ್ ಇಸ್ ಅ ನೇಮ್ ಆಫ್ ಅನ್ ಆಕ್ಷನ್. ಇದರಲ್ಲಿ ಒಂದು ಕ್ರಿಯೆನೂ ಇದೆ, ಬಟ್ ಕ್ರಿಯೆಯ ಹೆಸರು ಇದು. ಸೊ ಅದರಿಂದ ನಾವು ಅದನ್ನು ವಿ ಕಾಲ್ ಇಟ್ ಅ ನೌನ್. ವಿ ಆಲ್ಸೋ ಕಾಲ್ ದ ಆಕ್ಷನ್ ಆಫ್ ಸ್ಮೋಕಿಂಗ್ ಇಸ್ ಅ ನೌನ್. ವಾಕಿಂಗ್, ರನ್ನಿಂಗ್, ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ದ ಆಕ್ಷನ್ಸ್. ಅಂದ್ರೆ ಕ್ರಿಯೆಗೆ ಕೊಟ್ಟಿರುವ ಹೆಸರುಗಳು. ಸೊ ದಟ್ ಮೀನ್ಸ್ ಟು ಸೇ ದಟ್ noun is a word that is used to name a person, place, thing, quality or action. So ಈಗ let us see examples now. Example 1. Raju is a very good boy. So ಇಲ್ಲಿ what is the noun? Raju is the noun because it is the name of the person. Another example, Delhi is the capital of India. ಇದರಲ್ಲಿ ಎಷ್ಟು ನಾಮಪದಗಳಿದೆ? How many nouns are there in this sentence? Delhi ಅನ್ನೋದು ಒಂದು ಊರಿನ ಹೆಸರು, ಇಂಡಿಯಾ ಅನ್ನೋದು ದೇಶದ ಹೆಸರು. So there are 2 nouns in this sentence. 2 ನಾಮಪದಗಳಿವೆ. Next example, the table is made of wood. ಇದರಲ್ಲೂ ನೋಡಿದ್ರೆ
ಎರಡು ನಾಮಪದಗಳಿದೆ. ಹೇಗಪ್ಪ ಅಂದ್ರೆ ಟೇಬಲ್ ಅನ್ನೋದು ಒಂದು ವಸ್ತು, ವುಡ್ ಅನ್ನೋದು ಕೂಡ ಮರ. ಸೊ ದೇರ್ ಆರ್ ಟೂ ನೌನ್ಸ್ ಇನ್ ದಿಸ್ ಸೆಂಟೆನ್ಸ್. ದ ನೆಕ್ಸ್ಟ್ ಟೈಪ್ ಆಫ್ ನೌನ್ ಯಾವುದು? ಕ್ವಾಲಿಟಿ ಅಲ್ವಾ, ಗುಣದ ಹೆಸರುಗಳು. ಸೊ ವಾಟ್ ಎಕ್ಸಾಂಪಲ್ ಕ್ಯಾನ್ ವಿ ಗಿವ್? ಗಾಂಧೀಜಿ was known for his simplicity. ಏನಿದು ವಾಕ್ಯ? ಗಾಂಧೀಜಿ ಅವರು ತಮ್ಮ ಸರಳ ಶೈಲಿಗೆ ಪ್ರಸಿದ್ಧರಾಗಿದ್ದರು. ಸೊ ಇದರಲ್ಲಿ ದೇರ್ ಆರ್ ಟೂ ನೌನ್ಸ್ ಇನ್ ದಿಸ್ ಸೆಂಟೆನ್ಸ್ ಆಲ್ಸೋ. ಯಾವ್ದಪ್ಪ ಅಂದ್ರೆ ಗಾಂಧೀಜಿ ಒಬ್ಬ ವ್ಯಕ್ತಿಯ ಹೆಸರು, ಸಿಂಪ್ಲಿಸಿಟಿ ಒಂದು ಅವರ ಗುಣದ ಹೆಸರು. ಸೊ ದೇರ್ ಆರ್ ಟೂ ನೌನ್ಸ್ ಇನ್ ದಿಸ್ ಸೆಂಟೆನ್ಸ್. ನೌ ದ ಲಾಸ್ಟ್ ಟೈಪ್ ಆಫ್ ನೌನ್ ಆಕ್ಷನ್, ನೇಮ್ ಆಫ್ ಅನ್ ಆಕ್ಷನ್ ಅಂದ್ರೆ ಒಂದು ಕಾರ್ಯದ ಹೆಸರು. ಸ್ಮೋಕಿಂಗ್ is bad for health. So smoking ಅನ್ನೋದು ಒಂದು ಕ್ರಿಯೆಯ ಹೆಸರು. So smoking is a noun. ಇದೆಲ್ಲ ನಾಮಪದಗಳು. ಈಗ we can every sentence if you keep noticing there will be so many parts of speech. ಅದರಲ್ಲಿ ನೀವೇನ್ ಮಾಡಬೇಕು? nouns ಯಾವುದು ಅಂತ ಗುರುತಿಸ್ತಾ ಹೋಗಬೇಕು, ನಾಮಪದಗಳು ಯಾವುದು. So you have to identify the nouns. Now let's see another example. Beauty lies in the eyes of the beholder. ಏನ್ ಅರ್ಥ ಅಂದ್ರೆ ಸುಂದರತೆಯನ್ನು ಕಾಣಕ್ಕೆ ನೋಡುವವರ ಕಣ್ಣಲ್ಲಿ ಇದಿರ್ಬೇಕಂತೆ. ಅದನ್ನ ದಟ್ ಇಸ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ಸೊ ಇದರಲ್ಲಿ ಗುಣದ ಹೆಸರು ಯಾವುದಿಲ್ಲಿದೆ? ಬ್ಯೂಟಿ. ಬ್ಯೂಟಿ ಇಸ್ ಅ ನೌನ್. ವಾಕಿಂಗ್ is very good for health. So what is the name of the quality here? ಇಲ್ಲಿ ಆಕ್ಷನ್ ಗೆ ಹೆಸರು ಕೊಟ್ಟಿದ್ದೀವಿ. ವಾಕಿಂಗ್ ಇಸ್ ದ ನೇಮ್ ಆಫ್ ದ ಆಕ್ಷನ್. ಆ ಕಾರ್ಯದ ಹೆಸರು. ಇಲ್ಲಿ ಹೆಸರು ಜ್ಞಾಪಕ ಇಟ್ಕೋಬೇಕು. ನೌನ್ ಅಂದ್ರೆ ಯಾವುದಕ್ಕಾದ್ರೂ ಒಂದು ಹೆಸರು. ಸೊ ವಾಕಿಂಗ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ವಾಕಿಂಗ್ ಇಸ್ ದ ನೌನ್. ನೆಕ್ಸ್ಟ್ ಒನ್, ಗೀತಾ is Ramu's sister. So what are the two nouns in this? ಇಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರುಗಳಿದೆ ಅಲ್ವಾ? ಗೀತಾ and ರಾಮು ಎರಡು ನಾಮಪದಗಳಿವೆ. There are two nouns in this. Please give me your pencil. ಇದರಲ್ಲಿ ಯಾವುದು ನಾಮಪದ? ವಿಚ್ ಇಸ್ ದ ನೌನ್ ಇನ್ ದಿಸ್? ಇಲ್ಲಿ ಒಂದು ವಸ್ತುವಿನ ಹೆಸರು ಇದೆ, ಪೆನ್ಸಿಲ್. ಸೊ ಪೆನ್ಸಿಲ್ ಇಸ್ ದ ನೌನ್. ಲಯನ್ಸ್ live in the forest. ಇಲ್ಲಿ ಗಮನಿಸಿ, ಇಲ್ಲೂ ಎರಡು ನಾಮಪದಗಳಿದೆ. ಲಯನ್ ಇಸ್ ಅ ನೌನ್. ಫಾರೆಸ್ಟ್, ಫಾರೆಸ್ಟ್ ಯಾಕೆ ನಾಮಪದ? ಯಾಕಂದ್ರೆ ಇದು ಒಂದು ಸ್ಥಳದ ಹೆಸರು. ಕಾಡು, ಕಾಡಿಗೆ ನಾವೊಂದು ಹೆಸರು ಕೊಟ್ಟಿದೀವಿ. ಏನಂತ ಇಂಗ್ಲಿಷ್ ಅಲ್ಲಿ? ಪ್ರಾಣಿಗಳು ವಾಸಿಸುವ ಜಾಗಕ್ಕೆ, ಆ ಜಾಗಕ್ಕೆ ಹೆಸರು ಫಾರೆಸ್ಟ್. ದೇರ್ಫೋರ್ ಫಾರೆಸ್ಟ್ ಇಸ್ ಆಲ್ಸೋ ಅ ನೌನ್. ಸೊ ನಿಮ್ಗೀಗ ನೌನ್ ಅಂದ್ರೆ ಏನು ಅಂತ ಅರ್ಥ ಆಗಿರ್ಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ನೌನ್? ನೌನ್ ಇಸ್ ಅ ವರ್ಡ್ that is used to name a place, person or thing. Name ಅನ್ನೋದು it is very important. ಹೆಸರು ಜ್ಞಾಪಕ ಇಟ್ಕೊಳ್ಳಿ. ನೇಮ್ ಆಫ್ a place, person, thing, quality or action. That is noun.